ಅದು 7 ನವೆಂಬರ್ 2016, ಅಂದರೆ 8 ವರ್ಷಗಳ ಹಿಂದೆ ಮಾಸ್ತಿಗುಡಿ ಚಿತ್ರತಂಡ ತಿಪ್ಪಗೊಂಡನಹಳ್ಳಿ ಕೆರೆಯ ಬಳಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ಗೋಸ್ಕರ ಸೇರಿತ್ತು. ಅಲ್ಲಿ ಸಿನಿಮಾದ ನಿರ್ದೇಶಕರಾದ ನಾಗಶೇಖರ್, ಸ್ಟಂಟ್ ಡೈರೆಕ್ಟರ್ ರವಿವರ್ಮ, ಸಿನಿಮಾದ ನಾಯಕರಾದ ದುನಿಯಾ ವಿಜಯ್, ಖಳನಾಯಕರಾದ ರಾಘವ್ ಉದಯ್ ಮತ್ತು ಅನಿಲ್ ಸೇರಿದಂತೆ ಹಲವಾರು ಮಂದಿ ಮೂವಿ ವರ್ಕರ್ಸ್ ಸೇರಿರುತ್ತಾರೆ. ಅವತ್ತು ನಡೆಯಬೇಕಾದ ಶೂಟಿಂಗ್ ಏನಪ್ಪ ಅಂದರೆ, ಹೀರೋನ ಕೈಯಿಂದ ಒದೆ ತಿಂದುಕೊಂಡು ಇಬ್ಬರು ಖಳನಾಯಕರು ಹೀರೋನಿಂದ ತಪ್ಪಿಸಿಕೊಂಡು ಬಂದು ಕೆರೆಯ ಬಳಿ ನಿಂತಿದ್ದ ಹೆಲಿಕಾಪ್ಟರನ್ನು ಹತ್ತಬೇಕು. ಆಗ ಹೀರೋ ಕೂಡ ಅವರ ಬೆನ್ನ ಹಿಂದೆ ಓಡಿಕೊಂಡು ಬಂದು ಹೆಲಿಕಾಪ್ಟರ್ ಹತ್ತಬೇಕು. ನಂತರ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಕೆರೆಯ ಮಧ್ಯೆ ಬರುವಾಗ ಹೀರೋ ಮತ್ತು ವಿಲನ್ಗಳು ಫೈಟ್ ಮಾಡುತ್ತಾ ಇಬ್ಬರು ವಿಲನ್ಗಳು ಕೆರೆಗೆ ಹಾರಬೇಕು. ಆಗ ಹೀರೋ ಕೂಡ ಅವರನ್ನು ಹಿಡಿಯಲು ಕೆರೆಗೆ ಹಾರಬೇಕು. ನಂತರ ಅಲ್ಲಿಂದ ಫೈಟ್ ಸೀನ್ ಮುಂದುವರಿಯಬೇಕು. ಇದು ಅವತ್ತು ಶೂಟಿಂಗ್ ನಡೆಯಬೇಕಿದ್ದ ದೃಶ್ಯವಾಗಿತ್ತು. ಸ್ಟಂಟ್ ಡೈರೆಕ್ಟರ್ ರವಿವರ್ಮ ಹೇಳುವಂತೆ ಅವರಿಗೆ ಹೆಲಿಕಾಪ್ಟರ್ನಿಂದ ಕೆರೆಗೆ ಹಾರುವ ದೃಶ್ಯದ ಶೂಟಿಂಗ್ ಇದೆ ಎಂಬ ಮಾಹಿತಿ ಆ ಶೂಟಿಂಗ್ ಸ್ಪಾಟ್ಗೆ ಬರುವ ಮೊದಲು ಗೊತ್ತಿರಲಿಲ್ಲ. ಅವರೇನು ಕೆರೆಯ ಬದಿಯಲ್ಲೋ ಅಥವಾ ಬೆಡ್ ಮೇಲೆ ಹಾರುವ ಹಾಗೆ ಶೂಟಿಂಗ್ ಇರಬಹುದೇನೋ ಅಂದುಕೊಂಡಿದ್ದರಂತೆ. ಆದರೆ ಸ್ಪಾಟ್ಗೆ ಬಂದ ರವಿವರ್ಮ ವಿಷಯ ತಿಳಿದು ಭಯಗೊಂಡು ಮೂವರ ಹತ್ತಿರನೂ ನಿಮಗೆ ಹಾರಲು ಕಾನ್ಫಿಡೆನ್ಸ್ ಇದೆ ಎಂದು ಕೇಳುತ್ತಾರೆ. ಹಂಗ 3 ಜನ ನಿಲ್ಸ್ಕೊಂಡೆ, ದುನಿಯಾ ವಿಜಿ, ಅನಿಲ್, ಉದಯ್ 3 ಜನ ನಿಲ್ಸ್ಕೊಂಡು ಕೇಳ್ತಾನೆ, ಏನ್ರಪ್ಪ ನಿಮ್ಗೆ ಓಕೆನಾ, ಜಂಪ್ ಮಾಡೋಕೆ ನಿಮ್ಗೆ ಧೈರ್ಯ ಇದೆಯಾ, ಓಕೆನಾ? ಬಿಡಿ ಮಾಸ್ಟರ್, ಎಷ್ಟು ಮಾಡಿಲ್ಲ ಮಾಸ್ಟರ್, ನಿಮ್ಮ ಜೊತೆ ಕೆಲಸ ಮಾಡಿಲ್ವ ನಾನು ಅಂತ ಉದಯ್. ಅನಿಲ್ ಹೇಳ್ತಾನೆ, ಮಗ ಇದೇನು ನಾವು ಜಂಪ್ ಮಾಡೋದೇ ಅಲ್ವಾ, ಎಷ್ಟು ನೋಡಿಲ್ಲ ನಾವು, ಏನು ತಲೆನೇ ಕೆಡಿಸ್ಬೇಡ. 3 ಜನ ಕೈ ಹಿಂಗೆ ಹಿಡ್ಕೊಂಡು ಕೇಳಿದ್ದೀನಿ. ಇದಾದ ನಂತರ ದುನಿಯಾ ವಿಜಯ್ ಅವರಿಗೆ ಲೈಫ್ ಜಾಕೆಟ್ ಹಾಕೊಳ್ಳಿ ಎಂದು ಕೊಟ್ಟಾಗ ಅವರು ಬೇಡ ಎಂದು ನಿರಾಕರಿಸುತ್ತಾರೆ. ಕೊನೆಗೆ ಸಿನಿಮಾ ಟೀಮ್ ಒತ್ತಾಯ ಮಾಡಿ ವಿಜಯ್ ಅವರಿಗೆ ಲೈಫ್ ಜಾಕೆಟ್ ಹಾಕಿಸಿ ಅದರ ಮೇಲೆ ಬಟ್ಟೆಯನ್ನು ಹಾಕಿಸುತ್ತಾರೆ. ನಂತರ ಅನಿಲ್ ಮತ್ತು ಉದಯ್ ಅವರಿಗೆ ಲೈಫ್ ಜಾಕೆಟ್ ಹಾಕಿ ಎಂದು ಹೇಳಿದಾಗ ಅವರು ತಮ್ಮ 6 ಪ್ಯಾಕ್ ಕಾಣಬೇಕೆಂದು ಲೈಫ್ ಜಾಕೆಟ್ ಹಾಕಲು ನಿರಾಕರಿಸುತ್ತಾರೆ. ಇವರಿಬ್ರಿಗೆ ಹಿಂಸೆ ಮಾಡಿದ್ರೆ 6 ಪ್ಯಾಕ್ ತೋರಿಸ್ಲೇಬೇಕು ಅಂತ ಇವರಿದು. ಸರಿ, ಜಾಕೆಟ್ ಹಾಕ್ಬಿಟ್ರೆ 6 ಪ್ಯಾಕ್ ಹೆಂಗು ನಾವು ಎರೈಸು ಕೂಡ ಮಾಡೋಕ್ಕಾಗೋದಿಲ್ಲ. ಅದೇ ಕೊನೆ ಪಕ್ಷ ಸೈಕಲ್ ಟ್ಯೂಬ್ಗಳನ್ನಾದರೂ ಹಾಕೋಣವೆಂದು ನೋಡಿದರೆ ಅವರಿಬ್ಬರ ಪ್ಯಾಂಟ್ಗಳು ತುಂಬ ಟೈಟ್ ಆಗಿದ್ದ ಕಾರಣ ಅದು ಕೂಡ ಸಾಧ್ಯವಾಗುವುದಿಲ್ಲ. ಇದೆಲ್ಲ ನಡೆಯುವ ಸಂದರ್ಭದಲ್ಲಿ ವಿನಯ್ ಗುರೂಜಿ ಅವರು ಆ ಸ್ಪಾಟ್ಗೆ ಬರುತ್ತಾರೆ. ಅವರು ಯಾಕೋ ಇಲ್ಲಿ ಒಂಥರ ಅನಿಸ್ತಿದೆ, ಒಂದು ಕುಂಬಳಕಾಯಿ ತಂದು ಒಡೆಯಿರಿ ಎಂದು ಹೇಳುತ್ತಾರೆ. ಇದೆಲ್ಲದಕ್ಕಿಂತ ಮುಂಚೆ ಸಿನಿಮಾ ತಂಡಕ್ಕೆ ಶೂಟಿಂಗ್ ಆಗಿ 2 ಮೋಟಾರ್ ಬೈಕ್, 2 ನಾರ್ಮಲ್ ಮೋಟಾರ್ ಬೋಟ್, ತೆಪ್ಪಗಳು ಹಾಗೂ ಸ್ವಿಮ್ಮರ್ಸ್ಗಳನ್ನು ನಿಯೋಜಿಸಲು ಮೊದಲೇ ರವಿವರ್ಮ ಸೂಚಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಸಿನಿಮಾ ತಂಡ ಇದು ಸಾಹಸ ದೃಶ್ಯದ ಶೂಟಿಂಗ್ ಆದ್ದರಿಂದ ಲೈವ್ ಶೂಟ್ ಮಾಡಲು ಮೀಡಿಯಾದವರನ್ನು ಕರೆಸಿರುತ್ತೆ. ಇನ್ನೇನು 2.5-3 ಗಂಟೆ ಹೊತ್ತಿಗೆ ಶೂಟಿಂಗ್ ಆರಂಭವಾಗಬೇಕು. ಹೇಗೆ ಅನಿಸ್ತಾ ಇದೆ? ತುಂಬಾ ಭಯ ಆಗ್ತಾ ಇದೆ, ಹೊಸದಂತೂ ಅನಿಸ್ತಾ ಇದೆ ಅಷ್ಟೇ. ಏನಿಲ್ಲ, ಸಿಂಪಲ್ ಡೂಪ್ ಹಾಕೊಂಡು ಮಾಡ್ತಾರೆ ಅನ್ಕೊಂಡು ಮಾಡಿ ಅಂತ ಹೇಳ್ಬಿಟ್ಟು ನಾವು ಜೋಶಲ್ಲಿ ಖುಷಿಯಾಗಿ. ಬಟ್ ಆಮೇಲೆ ಡೂಪ್ ಎಲ್ಲ ನೀವೇ ಮಾಡ್ಬೇಕು ಅಂದ್ರು. ಅದು ನಿನ್ನೆ ಸಂಜೆ ಹೇಳಿದ್ರು, ಭಯ ಸ್ಟಾರ್ಟ್ ಆಗೋಯ್ತು. ನಾನು ನೈಟಲ್ಲಿ ನಿದ್ದೆ ಮಾಡಿಲ್ಲ. ಫಸ್ಟ್ ಬಂದು ಎಗರ್ಕೊಂಬಿಡೋಣ ಅಂತ ಬಂದ್ಬಿಟ್ಟಿದ್ದೀವಿ. ಚಾಪರ್ ಬರೋ ಕಾಯ್ತಾ ಇದೀವಿ. ಬಂದಿನ ಫಸ್ಟ್ ಎಗರ್ಬಿಡ್ತೀವಿ, ಒಂದು ಭಯ ಹೋಗ್ಬಿಡ್ಲಿ ಅಂತ. ಯಾಕೆ ಸ್ವಿಮ್ಮಿಂಗ್ ಬರ್ಬೋದು? ಅಲ್ಲ, ಸ್ವಿಮ್ಮಿಂಗ್ ಬರುತ್ತೆ, ಬಟ್ ಫಸ್ಟ್ ಟೈಮ್ ಅದ್ಮೇಲೆ ಮೇಲಿಂದ ಇರ್ತಾ ಇದೀವಲ್ಲ, ಒಳಗಡೆ ಏನ್ ನರ್ವಸ್ ಆಗಿ ಏನು ಹೊಡಿತೀವೋ ಏನು ಹೊಡಿಯೋಲ್ಲ ಗೊತ್ತಿಲ್ಲ. ನಂಗೆ ಆಲ್ರೆಡಿ ಬರೋದು ಸ್ವಲ್ಪ ಸ್ವಿಮ್ಮಿಂಗ್, 1-2 ಬಾವಿ ಇಷ್ಟ ಇರೋಲ್ಲ. 2 ಸತಿ ಅವರೇ ಕಟ್ಟೆ ಸಿಕ್ಕೋದು ಇಟ್ಕೊಂಡು ಅಷ್ಟೇ ಸ್ವಿಮ್ಮಿಂಗ್ ಗೊತ್ತಿರೋದು. ಯಾವ್ದು 60 20 30 ಇಲ್ಲಿ ಅಂತೆಲ್ಲ ಹೊಡೆದ ಅಭ್ಯಾಸ ಇಲ್ಲ. ಹಂಗಾಗಿ ನಮ್ಗೆ ಬರಲ್ಲ ಅಂತ ಹೇಳ್ತಾ ಇದೀನಿ. ಅದು ಬರಲ್ಲ, 2 ಸಲ ಇದ್ರಿ 3 ಸಲ ಕ್ಯಾಚ್ ಹಾಕೊಂಡ್ಬಿಟ್ಟು ಇಟ್ಕೊಳ್ಬೇಕು, ಇಲ್ಲಾಂದ್ರೆ ಭಗವಂತ ಇಟ್ಕೊತಾನೆ, ನೆಮ್ಮದಿ ಹೋಗ್ಬಿಡೋದು. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ, ಆ ಕಡೆ ತಿರ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಎಗರ್ಲಾ ಬೇಡ, ಇಲ್ಲ ಓಡೋಬಿಡ್ಲಾ, ಡೈರೆಕ್ಟರ್ ಕೈ ಕೊಟ್ಟು ಅಂತ ಯೋಚನೆ ಮಾಡ್ತಿದ್ದೀರಾ? ಸಿಗಾಕೊಂಡು ಆಗಿದೆ ಬಸ್, ಎಲ್ಲಿ ಓಡೋಗ್ತೀರಾ, ಓಡೋಗಿ ಹಿಡ್ಕೋಬತ್ತರ ಅಷ್ಟೇ. ಇವಾಗ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹೆಲಿಕಾಪ್ಟರ್ ನೋಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಲೈಫಲ್ಲಿ. ಹೇಳಿದ ತಕ್ಷಣ ಆಕ್ಚುಲಿ ನಾನು ನೆನೆ ಹೇಳ್ಬಿಟ್ಟೆ ಅವ್ರಿಗೆ, ಜ್ವರ ಇದೆ ಸಾರ್ ಅಂತ, ಬೇರೆ ಆಪ್ಷನ್ ನೋಡ್ತಾರೆ ಅಂತ. ಪರವಾಗಿಲ್ಲ, ಒಂದು 50-60 ಅಡಿ ಅಷ್ಟೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು 100 ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಕ್ಕಲ್ಲ, ಭಗವಂತನ ಮೇಲೆ ಭಾರ ಹಾಕಿ ತಂದೆ ತಾಯಿ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಈಗ ನೋಡ್ಬೇಕಾಗುತ್ತೆ ಅಷ್ಟೇ. ಶೂಟಿಂಗ್ ಆರಂಭವಾಗುತ್ತೆ. ಅರ್ಧಂಬರ್ಧ ಸ್ವಿಮ್ಮಿಂಗ್ ಗೊತ್ತಿದ್ದರೂ ಬಂಡ ಧೈರ್ಯದಿಂದ ಮೂವರು ಹೆಲಿಕಾಪ್ಟರ್ಗೆ ಹತ್ತಿ ಮೇಲೆ ಹೋಗುತ್ತಾರೆ. ಹೆಲಿಕಾಪ್ಟರ್ ಕೆರೆಯ ಮಧ್ಯಕ್ಕೆ ಬರುವಾಗ ಅನಿಲ್ ಮತ್ತು ಉದಯ್ ಕೆರೆಗೆ ಜಿಗಿಯುತ್ತಾರೆ. ನಂತರ ದುನಿಯಾ ವಿಜಯ್ ಕೂಡ ಕೆರೆಗೆ ಹಾರುತ್ತಾರೆ. ಆದರೆ ಆಗ ವಿಧಿ ತನ್ನ ಆಟವನ್ನು ಶುರು ಮಾಡಿ ಆಗಿತ್ತು. ಆ ಸಮಯದಲ್ಲಿ ಮೋಟಾರ್ ಸ್ಟಾರ್ಟ್ ಆಗಿಲ್ಲವೆಂದು ಸಿನಿಮಾ ಟೀಮ್ ಹೇಳುತ್ತೆ. ದುನಿಯಾ ವಿಜಯ್ ಅವರನ್ನು ಹೇಗೋ ತೆಪ್ಪದಲ್ಲಿ ರಕ್ಷಿಸಲಾಗುತ್ತದೆ. ಆದರೆ ಕನ್ನಡ ಚಿತ್ರರಂಗದ ಅದ್ಭುತ ಖಳನಾಯಕರಾದ ಅನಿಲ್ ಹಾಗೂ ಉದಯ್ ನೂರಾರು ಮಂದಿಯ ಕಣ್ಣೆದುರಲ್ಲೇ ನೀರಲ್ಲಿ ಮುಳುಗಿ ಸಾವನ್ನಪ್ಪುತ್ತಾರೆ.
3 ದಿನಗಳ ನಂತರ ಅವರ ಶವ ಕೊಳೆತ ಸ್ಥಿತಿಯಲ್ಲಿ ಸಿಗುತ್ತದೆ. ಇಲ್ಲಿ ಸಿನಿಮಾ ತಂಡದವರ ಜೊತೆಗೆ ನಟರ ತಪ್ಪು ಇದೆ ಎಂದು ಹೇಳಬಹುದು. ಆಟೋ ಚಾಲಕರಾಗಿದ್ದ ರಾಘವ ಉದಯ್ ದುನಿಯಾ ವಿಜಯ್ ನಾಯಕನಾಗಿ ನಟಿಸಿದ ಜಯಮ್ಮನ ಮಗ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಿದ್ದರು. ಇದು ಅವರಿಗೆ ಹೆಚ್ಚು ಪಾಪ್ಯುಲಾರಿಟಿ ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ತಮ್ಮ ನಟನೆಗಾಗಿ ಸೈಮಾ ಅವಾರ್ಡ್ ಕೂಡ ಪಡೆದಿದ್ದರು. ಉದಯ್ ಅವರು ರಾಟೆ, ಮಿಸ್ಟರ್ ಐರಾವತ, ದೊಡ್ಮನೆ ಹುಡುಗ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ಭರ್ಜರಿ ಮುಂತಾದ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇನ್ನು ಅನಿಲ್ ಅವರು ವಿಜಯ್ ಅವರ ಬಾಲ್ಯ ಸ್ನೇಹಿತರಾಗಿದ್ದರು. ಅಲ್ಲದೆ ದುನಿಯಾ ವಿಜಯ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರೂ ಆಗಿದ್ದರು. ಇವರು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ, ಹೆಬ್ಬುಲಿ, ಶ್ರೀಕಂಠ, ರಾಜಕುಮಾರ, ಮೂಕ ಹಕ್ಕಿ, ಭರ್ಜರಿ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದಾಗಿತ್ತು ಮಾಸ್ತಿಗುಡಿ ದುರಂತದ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇದೇ ರೀತಿಯ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.